ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ವಿಪರೀತ ಮುಜುಗರ. ಡಿಫೆಂಡೇ ಮಾಡೋಕೆ ಆಗದೇ ಇರೋ ಸ್ಥಿತಿಯಲ್ಲಿ ಸರ್ಕಾರ ಇದೆ. ಈ ಬೆನ್ನಲ್ಲೇ ತನಿಖೆ ಶುರುವಾಗ್ತಾ ಇದೆ ಸಿಐಡಿ ಟೀಮ್ನಿಂದ. ಸಿಐಡಿ ಟೀಮ್ ಹೆಂಗೆ ತನಿಖೆ ಮಾಡುತ್ತೆ ಅನ್ನೋದು ವಿಪರೀತ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕಾಲ್ತುಳಿತದ ಸ್ಥಳಕ್ಕೆ ಭೇಟಿ ಕೊಡ್ತಾರೆ, ಅಂದರೆ ಸೀನ್ ಆಫ್ ಅಕರೆನ್ಸ್ ಅಂತ ಏನು ಕರಿತೀವಿ ನಾವು ಕ್ರೈಮಲ್ಲಿ. ಸೊ ಅಲ್ಲಿಗೆ ಹೋಗ್ತಾರೆ, ನೂಕುನುಗ್ಗಲು ಉಂಟಾಗಿದ್ದ ಸ್ಥಳಗಳ ಪರಿಶೀಲನೆಯನ್ನು ಮಾಡ್ತಾರೆ. ಗೇಟ್ ನಂಬರ್ 7, 19, 18, 21 ಬಳಿ ಪರಿಶೀಲನೆಯನ್ನು ಮಾಡ್ತಾರೆ. ಸಿಐಡಿ ಎಸ್ಪಿ ಶುಭನ್ವಿತಾ ನೇತೃತ್ವದಲ್ಲಿ ತನಿಖೆ ಆಗುತ್ತೆ. ಸ್ಥಳ ಪರಿಶೀಲನೆ ಬಳಿಕ ಆರೋಪಿಗಳನ್ನು ಕಸ್ಟಡಿಗೆ ಪಡೆಯೋದಕ್ಕೆ ತಯಾರಿಯನ್ನು ಕೂಡ ಮಾಡಿಕೊಳ್ತಾ ಇದೆ ಸಿಐಡಿ ಟೀಮ್. 4 ಆರೋಪಿಗಳನ್ನು ಕಸ್ಟಡಿಗೆ ಪಡಿತಾರೆ ಬಾಡಿ ವಾರೆಂಟ್ ಮುಖಾಂತರ. ನಮಗೆ ಬೇಕು ಇವರು ತನಿಖೆಗೆ ಅಂತ ಹೇಳಿ ಸಿಐಡಿ ಟೀಮ್ ಅವರು 4 ಜನ ಯಾರೋ ಅಕ್ಯೂಸ್ಗಳಿದ್ದಾರೆ, ಆರೋಪಿಗಳಿದ್ದಾರೆ, ನ್ಯಾಯಾಂಗ ಬಂಧನದಲ್ಲಿ ಏನಿದ್ದಾರೆ ಅವರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನನ್ನು ಮಾಡ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಬಟ್ ನನಗಿರೋ ಕುತೂಹಲ, ಈಗ ಆಲ್ರೆಡಿ ಸರ್ಕಾರ ಡಿಸೈಡ್ ಆಗಿದೆ ಯಾರು ತಲೆ ಕಟ್ಟಬೇಕು, ಯಾರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಕು, ಎಲ್ಲ ಡಿಸೈಡ್ ಆಗಿದೆ. ಈ ಆಯಾಮ ಬಿಟ್ಟು ಉಳಿದಂತೆ ಹೊಸ ಆಯಾಮದಲ್ಲಿ ಹೆಂಗೆ ತನಿಖೆ ಮಾಡುತ್ತೆ ಸಿಐಡಿ ಟೀಮ್ ಅನ್ನೋದನ್ನು ನೋಡಬೇಕಾಗುತ್ತೆ. ನಿಜವಾಗ್ಲೂ ಇನ್ನೊಂದು ಆಯಾಮವನ್ನು ಕೊಟ್ಟು ಇದರಲ್ಲಿ ಅಧಿಕಾರಿಗಳು ಬಿಟ್ಟು ಬೇರೆಯವ್ರದ್ದು ತಪ್ಪಿದೆ ಅನ್ನೋದನ್ನು ಎಸ್ಟ್ಯಾಬ್ಲಿಷ್ ಮಾಡುತ್ತಾ ಸಿಐಡಿ ಟೀಮ್ ಅನ್ನೋದು ಒಂದು ಪ್ರಶ್ನೆ. ಉತ್ತರ ಸಿಗ್ತಾ ಹೋಗುತ್ತೆ ನಮಗೆ. ತನಿಖೆ ಸಾಗೋ ಹಾದಿ ನೋಡಿದ್ರೆ ಉತ್ತರ ಸಿಗ್ತಾ ಹೋಗುತ್ತೆ. ನೋಡೋಣ, ಇವತ್ತಿಂದ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಜನ ಅಪೇಕ್ಷಿಸ್ತಾ ಇರೋದು ಒಂದೇ, ಈಗ ಸರ್ಕಾರ ಡಿಸೈಡ್ ಆಗಿರೋ ಆಯಾಮ ಬಿಟ್ಟು ನೀವು ತನಿಖೆ ಮಾಡಿದ್ರೆ, ಬೇರೆ ಆಯಾಮದಲ್ಲಿ ನೀವು ತನಿಖೆ ಮಾಡಿದ್ರೆ ಒಳ್ಳೆಯದು ಅಂತ. ನೋಡೋಣ, ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಆಲ್ರೆಡಿ ಸರ್ಕಾರ ಡಿಸೈಡ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಅವ್ರು ಇಡ್ತಾರೋ ಒಂದೊಂದು ಹೆಜ್ಜೆ ನೋಡ್ತಾ ಇದ್ರೆ ಯಾರನ್ನ ತಲೆದಂಡ ಮಾಡಬೇಕು, ಯಾರನ್ನ ವರ್ಗಾವಣೆ ಮಾಡಬೇಕು, ಯಾರನ್ನ ವಜಾ ಮಾಡಬೇಕು ಎಲ್ಲ ಅವ್ರು ಡಿಸೈಡ್ ಮಾಡಿದ್ದಾರೆ. ಸೊ ಒಂದು ಆಯಾಮ ಕೊಟ್ಬಿಟ್ಟಿದ್ದಾರೆ, ಎಲ್ಲ ತಪ್ಪು ಅಧಿಕಾರಿಗಳದ್ದು ಅಂತ ತಲೆ ಕಟ್ಟಿಬಿಟ್ಟಿದ್ದಾರೆ. ಇಂಥ ಟೈಮಲ್ಲಿ ಸಿಐಡಿ ಬಂದು ಏನು ತನಿಖೆ ಮಾಡುತ್ತೆ ಅನ್ನೋದು ಜನರ ಪ್ರಶ್ನೆ. ಸರ್ಕಾರ ಯೋಚನೆ ಮಾಡಿರುವಂತಹ ಆಯಾಮ ಬಿಟ್ಟು ಹೊಸ ಆಯಾಮದಲ್ಲಿ ಏನಾದ್ರು ತನಿಖೆ ಮಾಡಿ ಜನರಿಗೆ ನ್ಯಾಯ ಕೊಡಿಸ್ತಾರಾ? ಮಮತಾ, RCB ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಾದ ಕಾಲ್ತುಳಿತದ ಸಾವು ನೋವುಗಳಿಂದ ಪ್ರಕರಣದ ತನಿಖೆಯನ್ನು ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನು ಬಂಧನ ಮಾಡಿ ಜೇಸಿಗೆ ಕಳಿಸಿರುವಂಥದ್ದು. ಅದಾದ ಬಳಿಕ ಈ ಪ್ರಕರಣವನ್ನು ಅಧಿಕೃತವಾಗಿ ಸಿಐಡಿ ಅಧಿಕಾರಿಗಳಿಗೆ ತನಿಖೆ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಿರುವಂಥ ಕಾರಣಕ್ಕಾಗಿ ಕಬ್ಬನ್ ಪಾರ್ಕ್ ಪೊಲೀಸರು ನಿನ್ನೆ ಸಂಜೆ ಅಧಿಕೃತವಾಗಿ ಸಿಐಡಿ ಅಧಿಕಾರಿಗಳಿಗೆ ತನಿಖೆಗೆ ಅವರ ಫೈಲ್ಗಳನ್ನು ಮೂವ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಅದಕ್ಕೆ ಪೂರಕವಾಗಿ ಈಗಾಗಲೇ ಸಿಐಡಿ SP ಆಗಿರುವಂತಹ ಶುಭನ್ವಿತಾ ಅವರ ನೇತೃತ್ವದಲ್ಲಿ ತನಿಖೆ ಮಾಡಲಿಕ್ಕೆ ಆದೇಶವನ್ನು ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಈಗಾಗಲೇ ತನಿಖಾಧಿಕಾರಿಗಳಾಗಿ ಗೌತಮ್ ಮತ್ತು ಪುರುಷೋತ್ತಮ್ ಎಂಬ 2 DYSPಗಳನ್ನು ಕೂಡ ನೇಮಕ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಅಧಿಕಾರಿಗಳು ಇವತ್ತು ಘಟನಾ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಯಾವ ಗೇಟಲ್ಲಿ ದುರಂತ ಸಂಭವಿಸಿದ್ದು ಅದೇ ಗೇಟ್ನ ಬಳಿ ಹೋಗಿ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ನೀವು ಹೇಳ್ದಂಗೆ ಸರ್ಕಾರ ಈಗಾಗಲೇ ಒಂದು ಹಂತದ ತೀರ್ಮಾನವನ್ನು ಮಾಡಲಾಗಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಈ ಒಂದು ಪ್ರಕರಣದಲ್ಲಿ ನಗರ ಪೊಲೀಸ್ ಆಯುಕ್ತರಾಗಿದ್ದಂಥ ದಯಾನಂದ್ ಅವರನ್ನು ಹಿಡಿದು ಹೆಚ್ಚುವರಿ ಪೊಲೀಸ್ ಆಯುಕ್ತರು ಮತ್ತು ಆ ವಿಭಾಗದ DCP ಮತ್ತು ACP ಇನ್ಸ್ಪೆಕ್ಟರ್ಗಳೆಲ್ಲವನ್ನು ಕೂಡ ಸಸ್ಪೆಂಡ್ ಮಾಡಿರುವಂಥದ್ದು. ಅದಾದ ಬಳಿಕ ಈ ಒಂದು ಪ್ರಕರಣವನ್ನು ತನಿಖೆ ಮಾಡಲಿಕ್ಕೆ ಸಿಐಡಿ ಅಧಿಕಾರಿಗಳಿಗೆ ವಹಿಸಿರುವಂಥದ್ದು. ಎಷ್ಟರ ಮಟ್ಟಿಗೆ ಸತ್ಯಾಸತ್ಯತೆಯಿಂದ ತನಿಖೆ ಆಗತ್ತೆ ಅನ್ನುವಂಥದ್ದು ಕೂಡ ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿರುವಂಥದ್ದು. ಮಮತಾ.